ಏ ಸಿಂಧು, ಸಿಂಧು, ಜ್ಯೋತಿ, ಸಿಂಧು, ಸಿಂಧು. ನನಗಂತೂ ನಾವು ಒಬ್ಳೆ ಇರೋಕ್ಕಾಗ್ತಿಲ್ಲ. ಒಂಥರ ಬೈಯೋದಂಗಾಗುತ್ತೆ. ವಿಜಿ ಹಿಂದೆ ಇದ್ದಾಳೇನೋ, ಮುಂದೆ ಇದ್ದಾಳೇನೋ, ಅಲ್ಲ ಇದ್ದಾಳೇನೋ, ಇಲ್ಲ ಇದ್ದಾಳೇನೋ ಅನ್ನಿಸ್ತಾ ಐತೆ. ಅಯ್ಯೋ, ನನಗಂತೂ ಒಂಥರ ತುಂಬ ಹೆದರಿಕೆ ಆಗ್ತೈತೆ. ಸಿಂಧು, ಏ ಒಬ್ಳೆ ಇರೋಕ್ಕಾಗ್ತಿಲ್ಲ. ಒಂದು ಸ್ವಲ್ಪ ಹೊತ್ತು ಮಲಕಮನ ಅಂತ ಹೋದೆ, ರಾತ್ರಿ ಎಲ್ಲ ನಿದ್ದೆ ಇಲ್ಲ. ನಮ್ಮ ಮನೆಗಂತೂ ನಾವು ಯಾರು ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ. ಇವ್ರು ಹೆಂಗೋ ಸ್ವಲ್ಪ ಪರವಾಗಿಲ್ಲಪ್ಪ. ನನಗಂತೂ ತುಂಬ ಭಯ ಆಗ್ತೈತೆ. ಯಾಕಮ್ಮ? ಬೈ ಹೋದಂಗಾಗುತ್ತೆ ಕಣೆ. ಅಡುಗೆ ಮನೆಯಕ್ಕೆ ಒಬ್ಬಳೆ ಹೋಗೋಕ್ಕಾಗ್ತಿಲ್ಲ. ನೀರು ಕುಡಿಯೋಕ್ಕಂತ ಹೋಗೋಣ ಅಂತ ಹೋಗ್ತಾ ಇದ್ದೀನಿ, ನೀರು ಕುಡಿಯೋಕ್ಕೆ ಹೋಗೋಕ್ಕಾಗ್ತಿಲ್ಲ ಕಣೆ. ಬೈ ಹೋದಂಗಾಗ್ತೈತೆ. ಒಂದು ಬಾತ್ರೂಮ್ನಾಗ ಹೋಗೋಣ ಅಂದ್ರೂ ಅಲ್ಲೇ ಇದ್ದಾಳೇನೋ ಅನಿಸುತ್ತೆ. ವಿಜಿ ನೆನಪು ತುಂಬ ಕಾಡ್ತೈತೆ. ಒಂಥರ ನನಗೆ ಬೈ ಹೋದಂಗಾಗ್ತೈತೆ ಕಣೆ ಸಿಂಧು. ಹಂಗೆ ಆಗೋದು ಸ್ವಲ್ಪ ದಿನ ಮರೆಯೋವರೆಗೂ ಇದಕ್ಕಿದ್ದಂಗೆ ಹಿಂಗೆ ಆಗ್ಬಿಡ್ತಲ್ಲ ಎಲ್ಲರಿಗೂ. ಹಂಗೆ ಒಂದಿಟ್ಟು ಬೈವಾದಂಗೆ ಆಗುತ್ತೆ. ನೋಡಿದ್ವಲ್ಲ ಚೆನ್ನಾಗಿ ನಿಚ್ಚಳವಾಗಿ ನೋಡಿದ್ಕೋ ಅದಕ್ಕೂ ಅದಕ್ಕೇನೆ ಒಂದಿಟ್ಟು ಬೈವಾದಂಗೆ ಆಗುತ್ತೆ. ಏನಾಗಲ್ಲ ಸುಂದಿರ, ಅವ್ರೇನು ಬರೋಲ್ಲ ಯಮ್ಮ. ಸತ್ತಿರೋರು ಎಲ್ಲಿ ಬರ್ತಾರೆ? ಏನೋ ಒಂಥರ ಕಣೆ. ಅಲ್ಲಿ ನೋಡಿದ್ರೆ ಅಲ್ಲೇ ಇದ್ದಾಳೇನೋ, ಇಲ್ಲೇ ಇದ್ದಾಳೇನೋ ಅನಿಸುತ್ತೆ. ಯಾಕಪ್ಪ ಇಲ್ಲೆಲ್ಲ ಇದ್ದಾಳೇನಪ್ಪ, ಹೆಂಗಪ್ಪ ಇವಾಗ ಮಾಡೋದು? ಎಲ್ಲೇ ಅಮ್ಮಂಗಾಗುತ್ತೆ ಹಂಗೇನು. ಅವಳೇ ಮಾತಾಡಿಸ್ತಾಳೇನೋ, ಅವಳೇ ಬಂದ್ಲೇನೋ ಅನಿಸುತ್ತೆ. ನಮ್ಮ ಅಕ್ಕಗೆ ಫಸ್ಟು ಯಾವ್ದಾನ ದೇವ್ರ ಗುಡಿಯಕ್ಕೆ ಕರ್ಕೊಂಡೋಗಿ ಏನು ದ್ರಾಕ್ಷಿಂಬರ್ಬೇಕು. ಮಾರಮ್ಮನ ಗುಡಿಯಕ್ಕೋ ದುರ್ಗಮ್ಮನ ಗುಡಿಯಕ್ಕೋ ಕರ್ಕೊಂಡೋಗಿ ಒಂದೇನು ದ್ರಾಕ್ಷಿಂಬರ್ಬೇಕು. ಯಪ್ಪ ತುಂಬ ಹೆದ್ರಿಕೊಂಡವಳು ಕಣೇ ಸಿಂಧು ಅಕ್ಕಯ್ಯ. ರಾತ್ರಿ ಒಂದು ಹೊತ್ನಾಗ ಎದ್ದವಳೆ ಬಾತ್ರೂಮ್ನಾಗ ಹೋಗೋಣ ಅಂತ ನಾನು ಕರ್ಕೊಂಡು ಹೋಗ್ತಾಳೆ. ಪಾಪ ಅವಳಿಗೆ ಈ ಒಂಥರ ಅದೇ ಭೀತಿ ಇಕ್ಕೊಂಡವಳೆ. ಅದೊಂಥರ ಭೀತಿ ಕಡೆ. ನನಗಂತೂ ಎಲ್ಲಿ ನೋಡಿದ್ರೆ ಅಲ್ಲಿ ಬಂದ್ಲೇನೋ, ಇಲ್ಲಿ ಬಂದ್ಲೇನೋ, ಅಲ್ಲಿ ಬಂದ್ಲು, ಇಲ್ಲಿ ಬಂದ್ಲು ಅಂತ ತುಂಬ ಅವಳು ನೆನಪು ಕಾಡ್ತಾ ಐತೆ ಕಣೆ. ಎಲ್ಲಿ ಹೋಗೋಕ್ಕೂ ಆಗ್ತಿಲ್ಲ. ಒಂದು ಅಡುಗೆ ಮನೆಗೆ ಹೋಗಿ ಒಂದು ಅಡುಗೆ ಮಾಡ್ತಾಯಿದ್ದಾರೆ, ಹಿಂದೆ ನಾನು ಬಂದು ನಿಂತ್ಕೊಂಡವಳೇನಪ್ಪ ಅನ್ನಂಗೆ ಆಗುತ್ತೆ. ಇಲ್ಲಿ ಬಂದು ನಿಂತ್ಕೊಂಡ್ರೆ ಇಲ್ಲೇ ನಾನು ಬಂದವಳೇನಪ್ಪ ಅನ್ನಂಗೆ ಆಗುತ್ತೆ. ಏಪ್ಪ ನನಗಂತೂ ರಾತ್ರಿ ಎಲ್ಲ ನಿದ್ದೆ ಬರಲಿಲ್ಲ ಕಣೆ. ಅಮ್ಮ ನನಗೂ ಬರಲಿಲ್ಲ. ನನಗೂ ಯಪ್ಪ ರಾತ್ರಿ ಎಲ್ಲ ಒಂಥರ ನಿದ್ದೆ, ಎಷ್ಟು ಕಣ್ಣು ಮುಚ್ಕೊಂಡ್ರು ನನಗೂ ನಿದ್ದೆನೇ ಬರಲಿಲ್ಲ ಹೋಗತ್ಲಾಗೆ. ನಾನು ಎಷ್ಟೆಷ್ಟೋ ನಾನು ಮರಿಬೇಕು ಅಂತ ಎಷ್ಟೆಷ್ಟೋ ಪ್ರಯತ್ನ ಪಟ್ಟೆ. ಆದ್ರೆ ಅವ ಅಕ್ಕ ನೆನಪು ಒಂದು 2 ದಿನ ಮರೆಯ ತಕ್ಕನ. ಹಿಂಗಾಗೈತಲ್ಲ ಒಂದು 2 ದಿನ ಎಂತಾರ್ಗು ಅಷ್ಟೇನೆ. ನಾವು ಹಿಂಗಂತೀವಿ ವರ್ಷ ಇನ್ನೆಷ್ಟು ಎದ್ರಕೊಂಡಿರ್ಬೇಡ, ಎಷ್ಟು ಬೇಜಾರಾಗಿರ್ಬೇಡ, ಒಂಥರ ಬೈಯೋದಂಗೆ ಆಗುತ್ತಮ್ಮ ತಾಯಿ. ನನಗಂತೂ ರಾತ್ರಿ ಎಲ್ಲ ನಿದ್ದೆನೇ ಇಲ್ಲ. ಹೋಗು ಅದಕ್ಕೆ ಈಗ ಮನಿಕೊಂಡೆ, ನೀನು ಈಗಲೂ ಎಬ್ಬರಿಸ್ತೀಯ. ನಾನೇನಿಲ್ಲ ಬಿಡತ್ತ. ನನಗೊಂಥರ ನಿಮ್ಗೆ ಹಂಗತ್ತೆ. ಹೆಂಗ ನಮ್ಮ ಅಕ್ಕ ಇರ್ಗೆ ಆತತ್ತ ಮನೆ ಎಲ್ಲನ ಅಂದ್ಕೊಂಡು. ಅವಳು ಹೋಗಿದ್ಕೆ ನಾನೇನು ಹಂಗೆ ಅಂದ್ಕೊಂಡಮ್ಮ. ನನಗೂ ಹಂಗೆ ಅನ್ನಿಸ್ತತ್ತ. ಹೆಂಗ ನಮ್ಗೆ ಆಗುತ್ತೆ ಇನ್ಮೇಲೆ ಮನೆ ಅಂದ್ಕೊಂಡು. ಆದರೆ ಅವಳ ಹೆಸ್ರಿಗೆ ಐತಲ್ಲ. ಅದೇನು ಮಾಡ್ಬೇಕಮ್ಮ ಇನ್ನು, ಅದೇನಾಗುತ್ತೋ ಏನು ನಮ್ಮಂಗಾಗೈತೆ ಹೋಗತ್ತ. ಅದೊಂದು ಚಿಂತೆ ಆಗೈತೆ ನನಗೆ. ಅಯ್ಯಪ್ಪ ದೇವ್ರೆ, ಇದು ಒಳ್ಳೆ ಸವಾಸ ಆತಲ್ಲಪ್ಪ ನಮಗೆ ಅಮ್ಮಂಗಾಗೈತೆ. ಇವಾಗ ನನಗೆ ಎಲ್ಲಿ ನೋಡಿದ್ರು ಬರೀ ಅವಳ ನೆನಪೇನೆ. ಆಗ ಅಲ್ಲೇ ಇದ್ದಾಳೇನೋ, ಮೇಲೆ ಇದ್ದಾಳೇನೋ, ಅಲ್ಲಿ ಮೂಲೆ ಕೂತ್ಕೊಂಡವಳೇನೋ, ಅಲ್ಲಿ ಚೇರ್ ಮೇಲೆ ಕೂತ್ಕೊಂಡವಳೇನೋ, ಅಲ್ಲಿ ಸೋಫಾದ ಮೇಲೆ ಕೂತ್ಕೊಂಡವಳೇನೋ, ಕರಿತಾಳೇನೋ ಇವಾಗ ವಿಜ್ಜಿ ಹಾಲು ಕಾಸ್ಕೊಂಬ ಅಂತಾಳೆ, ವಿಜ್ಜಿ ಅಡುಗೆ ಮಾಡು ಅಂತಾಳೆ. ಅದೇ ನೆನಪು ನನಗಂತೂ. ಯಪ್ಪ ನನಗಂತೂ ತಡ್ಕೊಂಬಕ್ಕಾಗ್ತಿಲ್ಲ ಕಣೆ. ಒಂಥರ ಭಯ ಆದಂಗೆ ಆಗ್ತಾಯಿದ್ದೆ. ಅವ ಏನಾಗಲ್ಲ ಸುಮ್ಮನಿರು, ಅವ್ರೇನು ಬರೋಲ್ಲ ಕಣಮ್ಮ. ಅದೆಲ್ಲ ಸುಳ್ಳು. ದೇವ ಪೀಡೆ ಪಿಸಾಚಿ ಅದೆಲ್ಲ ಸುಮ್ಮನೆ ಸುಳ್ಳು, ಅದೆಲ್ಲ ಭ್ರಮೆ. ಅದೆಲ್ಲ ಏನೂ ಇಲ್ಲ. ಏನಕ್ಕೂ ಎದುರುಕೋಬೇಡ ನೀನು, ಸುಮ್ಕಿರು. ಚೆನ್ನಾಗಿದ್ಯಾನಲ್ಲ ತಕಯ್ಯ. ನನಗೆ ನನ್ನ ಸ್ವಂತ ಹೆದರಿಕೊಂಡಿದ್ದೆ. ಇಲ್ಲ ಕಣೆ, ಇನ್ನು ಬೈವದಂಗೆ ಆಗುತ್ತೆ ಬಗ್ಗೆಮ್ಮ. ಒಬ್ಬಳೆ ಎಲ್ಲೂ ಹೊರಕ್ಕೆ ಹೋಗೋಕ್ಕಾಗಲ್ಲ. ಒಂದು ಸ್ನಾನಕ್ಕೆ ಹೋಗ್ತೀನಿ ಅಂದರೂ ಬೈವದಂಗೆ ಆಗುತ್ತೆ, ಒಂದು ಬಾತ್ರೂಮ್ಗೆ ಹೋಗೋಕ್ಕೂ ಬೈವದಂಗೆ ಆಗುತ್ತೆ, ಎಲ್ಲಿಗೆ ಹೋಗೋಕ್ಕೂ ಬೈವಾದಂಗೆ ಆಗುತ್ತೆ ಕಣೆ. ಅಲ್ಲೇ ಇದ್ದಾಳೇನೋ, ಇಲ್ಲೇ ಇದ್ದಾಳೇನೋ, ಮಾತಾಡಿಸ್ತಾಳೇನೋ ಅಮ್ಮಂಗಾಗುತ್ತೆ, ಬಂದ್ಲೇನಪ್ಪ ಅಮ್ಮಂಗಾಗುತ್ತೆ, ಹಂಗಾಗುತ್ತೆ ಕಣೆ. ದೇವಸ್ಥಾನಕ್ಕೆಲ್ಲ ನಾವು ಹೋಗಿ ಕೈ ಮುಗಿದು ತೀರ್ಥ ತಗೊಂಡು ಏನು ದ್ರಾಕ್ಷಿಂಬ ಸರಿ ಹೋಗುತ್ತೆ ಎಲ್ಲನ. ಅದು ಒಂಥರ ನಮ್ಮ ಅಕ್ಕಯ್ಯ ಭೀತಿ ಇಕ್ಕೊಂಡವಳೆ. ಅದೆಲ್ಲ ನಮ್ಮ ಮೂಢನಂಬಿಕೆ. ಅದೆಲ್ಲ ಯಾತು ಇಲ್ಲ. ಯಾಕ ನೀನು ಧೈರ್ಯವಾಗಿರು. ಅವೆಲ್ಲ ಎಲ್ಲ ಸುಳ್ಳು. ಬರ್ತಾರಪ್ಪ ಮಾತಾಡಿಸ್ತಾರಪ್ಪ ಸುತ್ತಾರು ಅಂಬೋದು ಅದೆಲ್ಲ ಸುಳ್ಳು. ಸುಮ್ಮನೆ ಹಿಂಗೆ ಭ್ರಮೆ ಪಟ್ಕೊಂತೀವಿ ಅಷ್ಟೇ. ನಾವೇ ಮನಸ್ಸನ್ನ ಕಲ್ಪನೆ ಮಾಡ್ಕೊಂತೀವಿ ಅಷ್ಟೇ. ನನಗೆ ಅವಳು ಎಲ್ಲಿ ದೇವ್ ಬರ್ತಾಳಪ್ಪ ಅಮ್ಮಂಗಾಗುತ್ತೆ. ಅಯ್ಯೋ ಯಾವ ದೇವನಿಲ್ಲ, ಯಾಕೆ ಸುಮ್ಕಿರತ್ತೆ, ಯಾಕೆ ಹಂಗೆ ಎದ್ರಿಕೊಂತೀಯ? ನೆನ್ನೆ ಸಿಂದಾನು ನಮ್ಮಮ್ಮ ಎದ್ರಿಕೊಂಡೈತೆ ಅಂದರೆ ರಾತ್ರೆಲ್ಲ ಎದ್ದು ಕೂತ್ಕೊಂಡೈತೆ. ಅಗಳಗಳೇ ಅಲ್ಲಿ ಬಂದಂಗೆ ಆಗುತ್ತೆ ನೋಡಿ, ಅಲ್ಲಿ ಬಾಕ್ಲು ತೆಗ್ದಂಗೆ ಆಗುತ್ತೆ ನೋಡಿ ಸಿಂಧು. ಅಲ್ಲೋಡೆ ಬಾಕ್ಲು ಯಾಕೆ ಹಿಂದ್ಕೋದಂಗೆ ಆಗುತ್ತೆ? ಅಮ್ಮ ಅಲ್ಲೋಡಲ್ಲ, ಬಾಗಿಲು ಚಿಲ್ಕ ಹಾಕೈತೆ, ಹಿಂದ್ಕೋದಂಗೆ ಎಲ್ಲ ಆಗುತ್ತೆ ನೋಡಲ್ಲಿ. ಅದನ್ಯಾರೋ ತೆಗ್ದಂಗೆ ಆಗುತ್ತೆ. ನೋಡಲ್ಲಿ ಅದನ್ಯಾರೋ ಬಾಕ್ಲು ಮಿಸ್ ಕಡಿಸ್ದಂಗೆ ಆಗುತ್ತೆ ನೋಡಲ್ಲಿ. ಹೆಂಗಾಗುತ್ತೆ? ಬೋಲೆ ಎದ್ರಿಕೊಂಡವಳು ಕಣಮ್ಮ ಲಾತಮ್ಮ. ಅಯ್ಯಪ್ಪ ನೋಡು, ಅದು ಚಿಲ್ಕ ಹಾಕೈತೆ, ಬಾಕ್ಲು ತೆಗ್ದಂಗೆ ಆಗುತ್ತೆ ಅಂತಾಳೆ. ಬೋಲೆ ಎದ್ರಿಕೆ ಬಿಟ್ಟವಳೆ, ಹಿಂದೆಲ್ಲ ಬಂದಂಗೆ ಆಗುತ್ತೆ.
ಅಡುಗೆ ಮನೆಯ ಪಾತ್ರೆ ಎಲ್ಲ ಮಿಸ್ ಕಾಡ್ದಂಗೆ ಆಗ್ತಾವ ಕಣೆ ಯಾಕನ ಪಾತ್ರೆ ಎಲ್ಲ ಲಡ 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 ಅಂದಂಗೆ ಆಗ್ತವೆ ಪಾತ್ರೆಗಳೆಲ್ಲ ಶಬ್ದ ಮಾಡ್ದಂಗೆ ಆಗ್ತವೆ ಭಾಗ್ಯಮ್ಮ ಕೇಳ್ತಿಲ್ವೇನೆ ನಿನಗೆ ಇಲ್ಲಪ್ಪ ಪಾತ್ರೆಗಳೆಲ್ಲ ಲಡ ಲಡ ಅಂದಂಗೆ ಏನು ಆಗ್ತಿಲ್ಲ ಏನಿಲ್ವಲ್ಲ ನಮ್ಮ ಅಕ್ಕಯ್ಯ ಬೋಲೆ ಎದ್ರಿಕೆಂಡವಳೆ ಹೋಗತ್ತ ಯಾ ಪಾತ್ರೆನೂ ಲಡ ಲಡ ಅಂಬಲ್ ಸುಮ್ಮನಿರೆ ಯಾಕ ಅಯ್ಯೋ ದೇವ್ರೆ ನೀರು ಕುಡಿಬೇಕ ಮುಂದಿಸ ಬಾರೆ ಭಾಗ್ಯಮ್ಮ ನೀನು ಅಡುಗೆ ಮನೆಯಕ್ಕೆ ಬಾರೆ ಅಮ್ಮನಿಸಿಂದು ಬಾ ನಾನು ಬಾಯಿ ಇವಾಗುತ್ತೆ ಅಡುಗೆ ಮನೆಯಕ್ಕೆ ಹೋಗಿ ನೀರು ಹಿಡ್ಕೊಂಡು ಕುಡಿಯೋಕ್ಕೆ ಬಾರೆ ಒಂದಿಷ್ಟು ನೀರು ಕುಡಿತೀನಿ ಕುಡಿಯೋದು ಇಲ್ಲೇ ಐತಿ ಇಲ್ಲೇ ಏನು ನಾವಿಲ್ಲೇ ಇದ್ದಂಗೆ ಏನು ಬಂದೈತೆ ನಿನಗೆ ಹೋಗು ಇಲ್ಲ ಬಾಡ್ರಿ ಸಾರು ಇಪ್ಪ ಯಾರು ಬಂದಂಗೆ ಅವು ತಿಂದೆ ಹೋಗ್ಬಾರೆ ಭಾಗ್ಯಮ್ಮ ಮುಂದೆ ಹೋಗ್ಬಾರೆ ನೀನು ಅಡುಗೆ ಮನೆಯಕ್ಕೆ ನನಗೆ ಯಾಕ ಪಾತ್ರೆ ಎಲ್ಲ ಮಿಸ್ ಕಡ್ದಂಗೆ ಆಗ್ತಾವೆ ಅಡುಗೆ ಮನೆಯಾಗಳ ಅವೆಲ್ಲ ಲಡ್ಲಾಡಂದಂಗೆ ಆಗ್ತಾವೆ ಬಾರೆ ತೆಗ್ಯಮೇಲೆ ನಾನೇ ಹೋಗ್ತೀನಿ ಕುಡಿ ಯಾತ್ರದು ಇಲ್ಲ ಒಂದಿಷ್ಟು ನೀರು ಕುಡಿಯಕ್ಕೆ ಯಾವ್ದು ಕೆಂಪ್ತಿಯಲ್ಲ ನೀನು ಅಯ್ಯಪ್ಪ ಹಿಂಗಂದ್ರೆ ಬೋಲ್ ಕಷ್ಟ ಐತೆ ಅಯ್ಯೋ ದೇವ್ರಿ ಮತ್ತೆ ಇಷ್ಟೊಂದು ಹೆದರಿಕೆಂಡ್ರಿ ಹಂಗಕ್ಕ ಅಯ್ಯೋ ಒಂದಿಷ್ಟು ನೀರು ತುಂಬ್ಕೊಂಡು ಕುಡಿಯಕ್ಕೆ ರಾತ್ರಿ ಹಂಗೇನೆ ಯಪ್ಪ ದೇವ್ರಿ ಹೆದರಿಕೆಂಡ್ಲು ಅಂದರೆ ಬಾರಿ ನೀನು ಮುಂದೆ ಹೋಗ್ಬಾ ಯಾರೋ ಬಂದಂಗೆ ಆಗುತ್ತೆ ಅಡ್ಡ ಯಾರೋ ಬಂದಂಗೆ ಆಗುತ್ತೆ ಅಂತ ಹೆದರಿಕೆಂಬ್ತಾಳೆ ಹೋಗತ್ತ ನಮ್ಮ ಅಕ್ಕಗಂತೂ ಒಂದು ಬೈವದಂಗೆ ಆಗೈತಿ ನೋಡು ಅದೇ ಅಕ್ಕ ಬಾಗಿಲು ಲಡಲಡ ಅಂದಂಗೆ ಆಗುತ್ತೆ ನೋಡಲ್ಲಿ ನೋಡು ಸ್ಕ್ರೀನ್ ಎಲ್ಲ ಹಾರಾಡ್ದಂಗೆ ಆಗ್ತವೆ ಕಿಟಕಿ ಅವು ಯಾಕೆ ಯಾತಿ ಇಲ್ಲ ಸುಮ್ಮನಿರಿ ಕುಕ್ಕಳೆ ಇಲ್ಲಿ ಸುಮ್ಮನೆ ಕುಕ್ಕಳೆ ಯಪ್ಪ ನನಗಂತೂ ಬೈವದಂಗೆ ಆಗುತ್ತೆ ವಿಜಯ ಅಲ್ಲಾಸಿ ಬತ್ತಾಳೆ ಇಲ್ಲಾಸಿ ಬತ್ತಾಳೆ ಮಗ ಅಯ್ಯೋ ಇಕ್ಕಿದ್ದಂಗೆ ಇದಾಗ್ಬಿಟ್ಲಲ್ಲೇನೆ ಅಯ್ಯೋ ದೇವ್ರಿ ನಾವು ಅವಳದ್ರ ಉಂಡಾಗ ಬೇರೆ ಇದೀವಿ ಅವಳ ಮನೆಯಾಗ ಬೇರೆ ಇದ್ದೀವಿ ನಮ್ಗೆ ಎಲ್ಲಿ ಬಂದೇವ ಕಾಡ್ತಾಳೋ ಮಗ ಆಗುತ್ತೆ ಕಣೆ ನನಗಂತೂ ಮತ್ತೆ ನೀವು ಬೇರೆ ಅವ್ರ ತಗ ದುಡ್ಡು ಇಸ್ಕೊಂಡಿದ್ರಿ ಮತ್ತೆ ಒಬ್ರದ್ದು ಯಾರ್ದನ ತಿಂದರೆ ಅವ್ರು ದೇವಾಗಿ ಬರ್ತಾರೆ ಅಂತ ಹೇಳ್ತಾಳೆ ಒಬ್ಬೊಬ್ರು ಹೇಳ್ತಾರಮ್ಮ ಯಾರ್ದಾನೆ ಯಾತನ ತಿಂದರೆ ದೇವಾಗಿ ಬರ್ತಾರೆ ಅಂತ ಹೇಳಿ ಹಂಗೆ ಹೇಳ್ತಾರಲ್ಲ ಅದಕ್ಕೆ ನಾನು ಇವಾಗ ಇವಾದಂಗೆ ಹೋಗುತ್ತೆ ಕಣ ಬಗೆಕಾಯಿ ದುಡ್ಡು ಕೊಟ್ಟಿಲ್ಲ ಬ್ಯಾಂಕಿಂಗ್ ದುಡ್ಡು ಕಟ್ಟೋಕ್ಕೆ ಅದಕ್ಕೆ ನಮ್ಗೆ ಹಂಗೇನೆ ಇವಾದಂಗೆ ಆಗುತ್ತೆ ಏನಪ್ಪ ಮಾಡಲಿ ಇವಾಗ ಊಟ ಯಾರು ಅನುಭವಿಸ್ತಾರೆ ಅಮ್ಮಂಗೆ ಆಗುತ್ತೆ ಯಾಕೆ ಬೇಕಪ್ಪ ದೇವ್ರೆ ಶಿವನೇ ದೇವ್ರೆ ಅಮ್ಮಂಗೆ ಆಗುತ್ತೆ ಕಣೆ ನೀವು ಬಿಡಬೇಕೇನ ಮನೇನ ಇನ್ನು ಅವ್ರೇನು ಕೇಳಿಲ್ಲ ಕಣಕ್ಕ ನಮ್ಮ ಅಣ್ಣಯ್ಯ ವರ್ಷಣ ಬಂದು ಕೇಳಿದಾಗ ಮಾತಾಡೋದು ಏನು ಮಾಡೋಕ್ಕಾಗುತ್ತಪ್ಪ ಇವಾಗ ನಮಗೂ ಮನಿಲ್ಲ ಏನಿಲ್ಲ ಅಂತ ಮಾತಾಡೋದು ಏನು ಮಾಡೋಕ್ಕಾಗುತ್ತೆ ಯಾತು ಓದ್ಕಣೋ ಅಲ್ಲ ಇರತ್ತ ಕಣ ನಾವು ಅಕ್ಕ ಸತ್ತಿದ್ದು ಭಾಳ ಬೇಜಾರಾತ ಕಣ ಬಗೆಕಾಯ ಮತ್ತೆ ಯಪ್ಪ ಅದಕ್ಕೆ ಮತ್ತೆ ಯೋಟನ ಕಾದಾಡಬಾರ್ದು ಅಂಬೋದು ಮನೆಯಾಗೆ ಆಗ್ಲೇನು ಶಾಂತಿ ನೆಮ್ಮದಿಯಿಂದ ಇರ್ಬೇಕು ಕಣೇ ಸಿಂದಮ್ಮ ಯೋಟನ ಹಾರಾಡಬಾರ್ದಂತಿ ಕಾದಿನ ಮನೆ ಕಲ್ಲಿಡಿತು ಅಂತಾರಲ್ಲ ಹಂಗೆ ಕಾದು ಕಾದಾಡಬಾರ್ದಂತಿ ಯೋಟನ ಹಂಗೇನೋ ಒಂದು ಇಲ್ಲೊದ್ದಾಗವರೆಗೂ ಸುಮ್ಮನಾಗಲ್ಲ ಅದಕ್ಕೆ ಮತ್ತೆ ಮನೆಯಾಗ ಯಾವಾಗ್ಲೂ ಜಗಳ ಆಡ್ದಂಗೆ ಕಿತ್ತಾಡ್ದಂಗೆ ಶಾಂತವಾಗಿ ಮನೆಯಾಗ ಎಲ್ಲರೂ ಚೆನ್ನಾಗಿದ್ರೇನೆ ಯಾವಾರನೂ ಒಬ್ರು ಗುದ್ದಾಡ್ಕೊಂಡು ದಿನ ಗುದ್ದಾಟ ಜಗಳ ಅಂದರೆ ಇದು ಹಿಂಗೆ ಕಾದಾಡಿ ಕಲ್ಲಿಡಿತು ಅಂತಾರಲ್ಲ ಹಂಗೆ ಏನೋ ಒಂದು ಆಗ್ತಿರ್ತಾರೆ ಅದಕ್ಕೆ ಮತ್ತೆ ಒಂದಿಟ್ಟು ನಾವು ನಿಧಾನವಾಗಿ ಸಮಾಧಾನದಾಗಿದ್ದೊಟ್ಟು ಮನೆಯಾಗ ಎಲ್ಲರೂ ಚೆನ್ನಾಗಿರ್ತಾರೆ ನನಗಂತೂ ವಿಜಿ ಅಲ್ಲ ಇದ್ದಾಳೆ ಇಲ್ಲ ಇದ್ದಾಳೆ ವಿಜಿ ಅಡುಗೆ ಮನೆಯಾಗ ಇದ್ದಾಳೆ ವಿಜಿ ಅಲ್ಲಿ ಬಸ್ಲಾಗ ಇದ್ದಾಳೆ ವಿಜಿ ರೂಮ್ನಾಗ ಇದ್ದಾಳೆ ವಿಜಿ ಇಲ್ಲಿ ಸೋಫಾದ ಮೇಲೆ ಕೂತ್ಕೊಂಡವಳೇನೋ ಅಂತ ಹೇಳಿ ತುಂಬ ಒಂಥರ ಭಯ ಆದಂಗೆ ಆಗ್ತೈತೆ ಅವಳೆ ಅಂತ ನನಗಂತೂ ತುಂಬ ಕಾಡ್ತೈತೆ ವಿಜಿಯಲ್ಲಿ ದೇವಾಗಿ ಬರ್ತಾಳು ಅಂತ ನನಗೆ ಭಯ ಆಗ್ತೈತೆ ಏನು ಮಾಡೋದಪ್ಪ ಇವಾಗ ಅಮ್ಮಂಗೆ ಆಗ್ತೈತೆ ನನಗಂತೂ ಇವರೆಲ್ಲ ಅದೆಲ್ಲ ಸುಳ್ಳು ಅಂತ ನನಗೆ ಇವಾದಂಗೆ ಆಗುತ್ತೆ ಅವಳು ಬೇರೆ ನಾವು ಒಂದಿಟ್ಟು ತಿಂದಿದ್ದೀವಿ ಅವಳ ಮನೆಯಾಗ ಬೇರೆ ಇದ್ದೀವಿ ಇವಾಗ ಅವಳದು ಅಮ್ಮಂಗಾಗೈತೆ ಮನೆ ಇವಾಗ ಅವಳು ದುಡ್ಡು ಬೇರೆ ಕೊಟ್ಟಿದ್ಲು ಒಬ್ರು ತಿಂದರೆ ದೆವ್ವಾಗಿ ಬರ್ತಾರೆ ಸತ್ ಮೇಲೆ ಆದರೂ ದೆವ್ವಾಗಿ ಬರ್ತಾರೆ ಒಬ್ರದ್ದು ಯಾರ್ದಾನ ತಿಂದರೆ ಅಂತಾರಲ್ಲ ಹಿಂಗೆ ನನಗಂತೂ ಇವಾದಂಗೆ ಆಗೈತಿ ಏನು ಮಾಡೋದು ನೋಡ್ತಾ ಇರ್ರಿ ಇನ್ನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು